ನಮಸ್ಕಾರ ಬಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ್ಗ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ. ಸ್ಪೋರ್ಟ್ಸ್ ಟುಡೇ ಅವರು ಮಾಡಿರುವಂತ ರಿಂಕು ಸಿಂಗ್ ಅವರ ಇಂಟರ್ವ್ಯೂ, ರೀಸೆಂಟ್ ಆಗಿ ಮಾಡಿರುವಂತ ಇಂಟರ್ವ್ಯೂ ಏನಿದೆ, ಸೊ ಇದರಲ್ಲಿ ಒಂದು ಮ್ಯಾಟರ್ನ ರಿವೀಲ್ ಮಾಡಿದ್ರೆ ಎಲ್ಲ RCB ಅಭಿಮಾನಿಗಳು ರೊಚ್ಚಿಗೆದ್ಬಿಟ್ಟು ಖುಷಿ ಪಡೋ ತರ ಒಂದು ಅಪ್ಡೇಟ್ ರಿಂಕು ಸಿಂಗ್ ಅವರು ಕೊಟ್ಟಿದ್ದಾರೆ. ಅದೇನು ಅಂತ ನೋಡ್ಬಿಟ್ಟು ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಹಾಕೊಳ್ಳಿ, ಹಂಗೆ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. RCB ವಿಚಾರಕ್ಕೆ ಆಮೇಲೆ ಹೋಗೋಣ. ಫಸ್ಟ್ ದುಲೀಪ್ ಟ್ರೋಫಿ ಬಗ್ಗೆ ಮಾತಾಡೋಣ, ಯಾಕಂದ್ರೆ ದುಲೀಪ್ ಟ್ರೋಫಿಗೆ ಸೆಲೆಕ್ಟ್ ಆಗಿಲ್ಲ ರಿಂಕು ಸಿಂಗ್ ಅವರು. ಸೊ ಈ ಸ್ಪೋರ್ಟ್ಸ್ ಟುಡೇ ಅವ್ರು ಇಂಟರ್ವ್ಯೂ ಮಾಡಿದ್ರಲ್ಲ, ಅವರೇ ಕೇಳಿದರೆ ಏನಕ್ಕೆ ನಿಮಗೆ ಬೇಜಾರಾಗ್ತಿಲ್ವಾ, ಸೆಲೆಕ್ಟರ್ಸ್ ಬಗ್ಗೆ ನಿಮ್ಗೇನು ಅಸಮಾಧಾನ ಇಲ್ವಾ ಅದು ಇದು ಅಂತ ಕೇಳಿದಾಗ, ಇಲ್ಲ ನನಗೆ ಅಸಮಾಧಾನನೂ ಇಲ್ಲ, ಬದನೇಕಾಯಿ ಇಲ್ಲ, ನಾನು ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ ಲೋಕಲ್ ಡೊಮ್ಯಾಸ್ಟಿಕಲ್ಲಿ, ನಾನು IPL ಚೆನ್ನಾಗಿ ಮಾಡಿರ್ಬೋದು ಅಥವಾ ಇಂಟರ್ನ್ಯಾಷನಲ್ ಚೆನ್ನಾಗಿ ಮಾಡಿರ್ಬೋದು ಅಷ್ಟೇ. ನಾನು ಡೊಮ್ಯಾಸ್ಟಿಕಲ್ಲಿ ಲಾಂಗ್ ಆಫ್ ಫಾರ್ಮ್ಯಾಟಲ್ಲಿ ರಣಜಿ ಟ್ರೋಫಿ ಮ್ಯಾಚ್ಗಳನ್ನ ಕೆಲವೇ ಆಡಿರೋದು, ಲಾಸ್ಟ್ ಸೀಸನ್ ಆಡೋಕ್ಕಾಗಲಿಲ್ಲ ಜಾಸ್ತಿ ಮ್ಯಾಚ್, ನಾನು ಚೆನ್ನಾಗಿ ಆಡಿಲ್ಲ, ಅದಕ್ಕೆ ಅವ್ರನ್ನ ಸೆಲೆಕ್ಟ್ ಮಾಡಿಲ್ಲ, ಹೋಪ್ಫುಲಿ ನೆಕ್ಸ್ಟ್ ಸೀಸನ್ ಸೆಲೆಕ್ಟ್ ಮಾಡಬಹುದು ಅಂತ ಪಾಸಿಟಿವ್ ಇಂಟೆಂಟ್ ಅಲ್ಲಿ ಮಾತಾಡಿದ್ರೆ. ಸೆಲೆಕ್ಟರ್ಸ್ ಬಗ್ಗೆ ನನಗೆ ಯಾವುದೇ ಅಸಮಾಧಾನ ಇಲ್ಲ ಅಂತ ಹೇಳಿದ್ರೆ ಅದೇ ಬೇರೆ ಕ್ರಿಕೆಟರ್ಸ್ ಆಗಿದ್ರು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಜಸ್ಟ್ ಎಕ್ಸಾಂಪಲ್ ಸರ್ಫರಾಜ್ ಖಾನ್ ತಗೊಳ್ಳಿ, ಹಂಗೆ ಸೆಲೆಕ್ಟರ್ಸ್ಗೆ ರೋಪ್ ಹಾಕೊಂಡು ಹಂಗೆ ಒಂದು ಸೆಂಚುರಿ ಹೊಡೆದ್ಬಿಟ್ಟು ಅವಾಜ್ ಎಲ್ಲ ಹಾಕ್ಬಿಟ್ಟಿದ್ರು ಸೆಲೆಕ್ಟ್ ಆಗಿಲ್ಲ ಅಂತ. ಸೊ ಒಬ್ಬೊಬ್ರದ್ದು ಒಂಥರ ಮೈಂಡ್ ಸೆಟ್, ಇವರು ಸಿಕ್ಕಾಪಟ್ಟೆ ಪಾಸಿಟಿವ್ ಮೈಂಡ್ ಸೆಟ್ಟು. ಸೊ ಇದನ್ನ ಎಲ್ಲರೂ ಒಂಥರ ನೋಡ್ಬಿಟ್ಟು ಕಲ್ತ್ಕೊಬೇಕು ರಿಂಕು ಸಿಂಗ್ ಅವರ ಮೈಂಡ್ ಸೆಟ್ನ. ಸೊ ಇನ್ನೊಂದು ಕ್ವಶನ್ ಬರುತ್ತೆ, ಇಫ್ ಇನ್ ಕೇಸ್ ಏನಾದರೂ KKR ರಿಟರ್ನ್ ಮಾಡಿಲ್ಲ ಅಂತ ಅಂದ್ರೆ IPL 2025ಗೆ ರಿಂಕು ಸಿಂಗ್ನ ಇಫ್ ಇನ್ ಕೇಸು ರಿಟರ್ನ್ ಮಾಡಿಲ್ಲ ಅಂತ ಅಂದ್ರೆ ಯಾವ ಟೀಮ್ಗೆ ಆಡೋದಕ್ಕೆ ಇಷ್ಟಪಡ್ತೀರಾ ಅಂತ ಕೇಳಿದಾಗ ಅವ್ರು ಹೇಳೋದು ಒಂದೇ ಟೀಮು, ಇಟ್ಸ್ RCBಗೆ ಆಡೋಕೆ ನನಗೆ ಇಷ್ಟ ಅಂತ ಹೇಳಿದರೆ. ಸೊ RCB ಮ್ಯಾನೇಜ್ಮೆಂಟ್ಗೆ ಇದು ಕೇಳಿಸಿರುತ್ತೆ, ಬಟ್ ಆದರೆ ಇವರೇನಾದರೂ ಆಕ್ಷನ್ಗೆ ಬಂದರು ಅಂತಾರೆ, ಇಫ್ ಇನ್ ಕೇಸ್ ಏನಾದರೂ KKR ಅವರು ರಿಟರ್ನ್ ಮಾಡಿಲ್ಲ ಅಂತಂದರೆ ಅವ್ರು 100% ರಿಟರ್ನ್ ಅಂತೂ ಮಾಡೇ ಮಾಡ್ತಾರೆ. KKR ಅವರು ರಿಂಕು ಸಿಂಗ್ ಅಂತೂ ಬಿಟ್ಕೊಂಡು ಕೂಡ ಮಾತೇ ಇಲ್ಲ ಅವ್ರು. ನನ್ನ ಪ್ರಕಾರ ಅವರನ್ನು ಬಿಟ್ಟರು ಅಂದರೆ ಅದಕ್ಕಿಂತ ಒಂದು ದಡ್ಡತನ ಇನ್ನೂ ಒಂದಿರೋದಿಲ್ಲ. ಇಫ್ ಇನ್ ಕೇಸ್ ಏನಾದ್ರು ಅವ್ರು ಬಿಟ್ಟು ಆಪ್ಷನ್ ಏನಾದ್ರು ಬಂದರು ಅಂತಂದರೆ RCB ನನಗೆ ಇಷ್ಟ, RCBಗೆ ನಾನು ಆಡಬೇಕು ಅಂತ ಹೇಳ್ಬಿಟ್ಟಿದ್ರಲ್ಲ ಇವರು ಈ ಪ್ಲೇಯರು, ಅದಕ್ಕೋಸ್ಕರ RCB ಇವ್ರನ್ನ ತಗೊಳ್ಳೋದಿಲ್ಲ. ಅದು ನಮಗೆ ಗೊತ್ತಿರೋಂಥ ವಿಚಾರ. ಯಾಕೆಂದರೆ ನಾವು ನೋಡಿದ್ದೀವಿ ಹಿಂದೆ ಸುಮಾರು ಜನ RCBಗೆ ಆಡಬೇಕು ಅಂತ ಅನ್ಕೊಂಬಂದಂಥ ಪ್ಲೇಯರ್ಸ್ಗಳನ್ನ RCB ಪಿಕ್ಕೇ ಮಾಡಿಲ್ಲ. ನಂಗೆ RCB ಇಷ್ಟ ಅಂತ ಬರ್ತಾರೆ ಆಪ್ಷನ್ಗೆ, ಬಟ್ RCB ಅವ್ರನ್ನ ಕಣ್ಣೆತ್ತು ಕೂಡ ನೋಡಲ್ಲ, ಬಿಡ್ಡು ಕೂಡ ಮಾಡೋದಿಲ್ಲ. ಸೊ ಆ ಥರ ನೋಡಿದ್ದೀವಿ ರಚಿನ್ ರವೀಂದ್ರ ವಿಚಾರದಲ್ಲಾಗಿರ್ಬೋದು, ಡೆವಾಲ್ಡ್ ಬ್ರೇವಿಸ್ ವಿಚಾರದಲ್ಲಾಗಿರ್ಬೋದು, ಇನ್ನು ಸುಮಾರು ಜನ ಫಾರ್ ಎಕ್ಸಾಂಪಲ್ ಕೊಡ್ಬೋದು. ಇವರು ಕೂಡ ಅದೇ ಥರ ಹೇಳಿದ್ರೆ ನಾನು RCBಗೆ ಆಡಬೇಕು ಅಂತ ಹೇಳ್ಬಿಟ್ಟಿದ್ರೆ, ಏನು ಇವರ ಮೈಂಡ್ ಸೆಟ್ಟು, ಇವ್ರ ಪ್ಲಾನ್ ಏನು ಅಂತ ಗೊತ್ತಿಲ್ಲ. ವಿರಾಟ್ ಕೊಹ್ಲಿ ಅವರು ಇದ್ದಾರೆ ಅಂತ, ಜಸ್ಟ್ ಬಿಕಾಸ್ ವಿರಾಟ್ ಕೊಹ್ಲಿ ಅವರು RCB ಇದ್ದಾರೆ ಅಂತ ನಾನು RCBಗೆ ಆಡಬೇಕು ಅಂತ ಹೇಳಿದರೆ. ಸೊ ಇಲ್ಲಿ ವಿರಾಟ್ ಕೊಹ್ಲಿ ಅವರು ಬೇರೆ ಟೀಮಲ್ಲಿ ಇದ್ರೆ ಅಂದರೆ RCBಲಿ ಇತ್ಕೊಂಡು ಇವ್ರು KKR ಇತ್ಕೊಂಡೇ ಬ್ಯಾಟ್ಗಳನ್ನ ಇಸ್ಕೊಂಡು ಹೋಗೋರು ಬಂದು ವಿರಾಟ್ ಕೊಹ್ಲಿ ಅವ್ರ ಹತ್ರ. ಇನ್ ಕೇಸ್ ಎಲ್ಲ ಒಂದೇ ಟೀಮಿಗೆ ಯಾರು ಬಂದ್ಬಿಟ್ರು ಅಂತಂದ್ರೆ ರಿಂಕು ಸಿಂಗ್ ಅವರು ಅವ್ರ ಬ್ಯಾಟ್ಗಳನ್ನೆಲ್ಲ ಇವ್ರ ಬ್ಯಾಟ್ಗಳು ಮಾಡ್ಕೊಂಡ್ಬಿಡ್ತಾರೆ. ಸೊ ವಿರಾಟ್ ಕೊಹ್ಲಿಗೆ ಬ್ಯಾಟೇ ಇರೋದಿಲ್ಲ ಆಡೋದಕ್ಕೆ. ಗೊತ್ತಿಲ್ಲ ಮಗ ಈ ಸೀಸನ್ ಏನೇನಾಗುತ್ತೆ ಡೆವಲಪ್ಮೆಂಟ್ಸ್ಗಳು ಅಂತ. ರಿಂಕು ಸಿಂಗು ಲಾಸ್ಟ್ IPL ಸೀಸನ್ ಅಲ್ಲಿ ಅಷ್ಟೊಂದು ಅದ್ರ ಲಾಸ್ಟ್ ಸೀಸನ್ ಏನು ಕೊಟ್ಟಂಥ ಪರ್ಫಾರ್ಮೆನ್ಸ್ ಏನಿತ್ತು, ಸೊ ಅಷ್ಟೊಂದೇನು ಪರ್ಫಾರ್ಮೆನ್ಸ್ ಬಂದಿಲ್ಲ ಲಾಸ್ಟ್ ಸೀಸನ್, ಎಕ್ಸ್ಪೆಕ್ಟೆಡ್ ಪರ್ಫಾರ್ಮೆನ್ಸ್ ಏನು ಬಂದಿಲ್ಲ. ಸೊ ಆದ್ದರಿಂದ ಲಿಮಿಟೆಡ್ ರಿಸೋರ್ಸ್ಗಳನ್ನೇನಾದ್ರು ಬಿಟ್ಟರು ಅಂತಂದರೆ 4 ರಿಟೆನ್ಷನ್ 5 ರಿಟೆನ್ಷನ್ ಹತ್ರ ಏನಾದ್ರು ಬಿಟ್ಟರು ಅಂತಂದರೆ KKR ಅವ್ರು ಇವ್ರನ್ನ ರಿಟರ್ನ್ ಮಾಡ್ತಾರೆ ಅಥವಾ ಬೇರೆಯವ್ರನ್ನ ರಿಟರ್ನ್ ಮಾಡ್ತಾರೋ ಗೊತ್ತಿಲ್ಲ. ಇನ್ ಕೇಸ್ ಏನಾದ್ರು ಆಪ್ಷನ್ಗೆ ಇವ್ರು ಬಂದರು ಅಂತಂದರೆ ನನ್ನ ಪ್ರಕಾರ ಸಿಕ್ಕಾಪಟ್ಟೆ ಡಿಮ್ಯಾಂಡಲ್ಲಂತೂ ರಿಂಕು ಸಿಂಗ್ ಇದ್ದೇ ಇರ್ತಾರೆ. ಬರೀ RCB ಟಾರ್ಗೆಟ್ ಮಾಡ್ಬಿಟ್ಟು RCBನೇ ಎತ್ತಾಕಬಿಡ್ತಾರೆ ಅಂತ ಅಲ್ಲ, ಬೇರೆ ಟೀಮ್ಸ್ಗಳು ಸಿಕ್ಕಾಪಟ್ಟೆ ಜನ ಮುಗಿ ಬಿದ್ದಿರ್ತಾರೆ. ಬಟ್ ಒಬ್ಬ ಪ್ಲೇಯರ್ಗೆ ಈ ಟೀಮ್ಗೆ ಆಡಬೇಕು ಗುರು, ಅವನ ಅಜ್ಜಿ ಆಡಿದ್ರೆ ಈ ಟೀಮ್ಗೆ ಆಡಬೇಕು ಗುರು ಅನ್ನೋ ಒಂದು ಮೈಂಡ್ ಸೆಟ್ ಇರುತ್ತಲ್ಲ. ಸೊ ಅದು ಇವರಿಗೆ ಅನಿಸಿರೋದು, ನಾನು RCBಗೆ ಆಡಬೇಕು ಅಂತ. ಸೊ ಇದೊಂಥರ ಖುಷಿ ಆಗುತ್ತೆ. ಆಸ್ RCB ಫ್ಯಾನ್ ಇತ್ತ ಒಬ್ಬ ಸೈಕ್ ಬ್ಯಾಟ್ಸ್ಮನು, ಅಂದರೆ ಹುಚ್ಚನಾಗಿ ಹೊಡೆಯೋವಂಥ ಬ್ಯಾಟ್ಸ್ಮನ್, ಸೈಕ್ ಫಿನಿಷರ್ ನಮ್ಮ RCBಗೆ ಆಡೋದಕ್ಕೆ ಇಷ್ಟಪಡ್ತಾ ಇದ್ದಾರೆ ಅಂತಂದರೆ ಒಂಥರ ಖುಷಿ ಆಗುತ್ತೆ. ಬಟ್ ಈ ಒಂದು ಇಂಟರ್ವ್ಯೂ ಏನಾಗಿದೆ ಅವ್ರು ಮಾತಾಡಿದ್ರಲ್ಲ, ಅದು ನಮ್ಮ RCB ಮ್ಯಾನೇಜ್ಮೆಂಟ್ ಕಿವಿಗೆ ಬೀಳದೇ ಇದ್ರೆ ಚೆನ್ನಾಗಿರುತ್ತೆ. ಬಿತ್ತು ಅಂದರೆ ಅವ್ರು ಪಕ್ಕ ತಗೊಳ್ಳೋದಿಲ್ಲ. RCB ಅಂದರೆ ಇಷ್ಟ ಅಂತ ಈ ಪ್ಲೇಯರ್ಗೆ ಬೇಡ. RCB ನಮಗೆ ಎಮೋಷ್ನಲಿ ಎಲ್ಲ ಕನೆಕ್ಟ್ ಆಗಿರೋಂಥ ಪ್ಲೇಯರ್ಸ್ಗಳು ಬೇಡ ಗುರು, ನಮಗೆಲ್ಲ ಬೇರೆ ಪ್ಲೇಯರ್ಸ್ಗಳೆಲ್ಲ ಇಲ್ಲ ಆಂಧ್ರದಿಂದ ಎತ್ಕೊಬರೋಣ, ಆಮೇಲೆ ತಮಿಳ್ನಾಡಿಂದ ಎತ್ಕೊಬರೋಣ ಪ್ಲೇಯರ್ಸ್ಗಳನ್ನ ಅನ್ನೋ ಥರನೇ ನಮ್ಮ RCB ಯೋಚನೆ ಮಾಡೋದು. ಸೊ ನೋಡೋಣ ಅದು ಏನಾಗುತ್ತೆ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್, ಬಾ.